ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು SSP ಸ್ಕಾಲರ್ಶಿಪ್ಗೆ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನಿಮ್ಮ ಫೋನಲ್ಲಿ ಕ್ರೋಮ್ ಓಪನ್ ಮಾಡಿಕೊಂಡು SSP ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಿ. ಅದಾದಮೇಲೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ ಲಾಗಿನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು SSP ID ಮತ್ತು ಪಾಸ್ವರ್ಡ್ ಹಾಕಿ. ನೆಕ್ಸ್ಟ್ ನಿಮಗೆ ಅಲ್ಲಿ ಕ್ಯಾಪ್ಚಾ ಕೊಟ್ಟಿರ್ತಾರೆ, ಸೇಮ್ ಕ್ಯಾಪ್ಚಾನ ಎಂಟರ್ ಮಾಡಿ ಸ್ಟೂಡೆಂಟ್ ಲಾಗಿನ್ ಅಂತ ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ನಿಮಗೆ ಸೈಡಲ್ಲಿ 3 ಬಟನ್ಸ್ ಕಾಣಿಸ್ತಿರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ 5 ಸ್ಟೇಜಸ್ ಕಾಣಿಸುತ್ತೆ. ನೀವು ಆ 5 ಸ್ಟೇಜಸ್ಗೂ ಅಪ್ಲೈ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ಅಪ್ಲೈ ಮಾಡಿರೋದ್ರಿಂದ ಅದು ಗ್ರೀನ್ ಕಲರಲ್ಲಿ ಕಾಣಿಸ್ತಿದೆ. ನೀವು ಇವಾಗ ಅಪ್ಲೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದು ರೆಡ್ ಕಲರಲ್ಲಿ ಶೋ ಆಗ್ತಿರುತ್ತೆ ನೋಡಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ SSLC ಡೀಟೇಲ್ಸ್ ಕೇಳುತ್ತೆ. SSLC ಡೀಟೇಲ್ಸಲ್ಲಿ ನೀವು ಫಸ್ಟು 10ನೇ ತರಗತಿ ಮಂಡಳಿಯ ವಿಧ ಅಂತ ಇದೆ ಅಲ್ವಾ, ಅದರಲ್ಲಿ SSLC ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮದು ರಿಜಿಸ್ಟರ್ ನಂಬರು, ನಿಮ್ಮ ನೇಮು, ಇಯರ್ ಆಫ್ ಪಾಸಿಂಗು ಮತ್ತು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮ್ಮದು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ನ ಕೇಳುತ್ತೆ. ನಿಮ್ಮ ಹೆಸರು ಮತ್ತು ಇನ್ಕಮ್ ಕ್ಯಾಸ್ಟು ಅದರದ್ದು RD ನಂಬರ್ ಅಂತ ಇರುತ್ತೆ ನೋಡಿ, ಅದನ್ನು ಹಾಕಿ. ಮತ್ತು ನೆಕ್ಸ್ಟು ನೀವು ವಿಕಲಚೇತನರ ಅಂತ ಕೇಳುತ್ತೆ, ಅದಕ್ಕೆ ಹೌದು ಅಂತಿದ್ರೆ ಹೌದು ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ನೆಕ್ಸ್ಟ್ ಸ್ಕ್ರೋಲ್ ಮಾಡಿದ್ರೆ ನಿಮ್ಮದು ಪರ್ಸ್ನಲ್ ಡೀಟೇಲ್ಸ್ ಕೇಳುತ್ತೆ. ನಿಮ್ಮ ಹೆಸರು, ಊರು, ಅಡ್ರೆಸ್ಸು, ಪಿನ್ ಕೋಡನ್ನೆಲ್ಲ ಎಂಟ್ರಿ ಮಾಡಿ. ಇದನ್ನೆಲ್ಲ ಎಂಟ್ರಿ ಮಾಡಿದ್ಮೇಲೆ ನೆಕ್ಸ್ಟು ಮೇಲ್ ಸ್ಕ್ರೋಲ್ ಮಾಡಿದ್ರೆ ನೆಕ್ಸ್ಟ್ ಅಂತ ಆಪ್ಷನ್ ಕಾಣುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೀವು ಸೆಕೆಂಡ್ ಸ್ಟೇಜನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಈ ಸೆಕೆಂಡ್ ಸ್ಟೇಜಲ್ಲಿ ನಿಮ್ಮದು ಕಾಲೇಜ್ ಡೀಟೇಲ್ಸ್ನ ಕೇಳುತ್ತೆ. ಪ್ರೆಸೆಂಟ್ ನೀವು ಯಾವ ಇಯರಲ್ಲಿ ಸ್ಟಡಿ ಮಾಡ್ತಿದ್ದೀರಾ ಅದಷ್ಟು ಡೀಟೇಲ್ಸ್ನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಅದಷ್ಟು ಫಿಲ್ ಮಾಡಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಹಿಂದಿನ ವರ್ಷದ ತೇರ್ಗಡೆಯಾದ ವಿವರಗಳು ಅಂತ ಇರುತ್ತೆ. ಅಂದರೆ ನೀವು ಇವಾಗ ಸೆಕೆಂಡ್ ಇಯರ್ ಇರ್ತೀರಾ ಅಂತಂದರೆ ಅದರಲ್ಲಿ ಫಸ್ಟ್ ಇಯರ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಸಪೋಸ್ ನೀವು ಫಸ್ಟ್ ಇಯರ್ಗೆ ಇವಾಗ ಅಡ್ಮಿಷನ್ ಆಗಿದ್ದೀರಾ ಅಂತ ಹೇಳಿದ್ರೆ ಸೆಕೆಂಡ್ PUC ಡೀಟೇಲ್ಸ್ನ ಅದ್ರಲ್ಲಿ ಆ್ಯಡ್ ಮಾಡಿ. ಅಷ್ಟು ಡೀಟೇಲ್ಸ್ ಆ್ಯಡ್ ಆದಮೇಲೆ ಮೇಲ್ಗಡೆ ನೆಕ್ಸ್ಟ್ ಅಂತ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಸ್ಟೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಸ್ಟೇಜಲ್ಲಿ ನೀವು ಡೇ ಸ್ಕಾಲರ್ ಸ್ಟೂಡೆಂಟ್ಸ್ ಅಂತ ಕೇಳುತ್ತೆ. ಹೌದು ಅಂದರೆ ಹೌದು ಅಂತ ಕೊಡಿ. ಸಪೋಸ್ ನೀವು ಹಾಸ್ಟೆಲ್ ಇರೋ ಸ್ಟೂಡೆಂಟ್ಸ್ ಆದರೆ ಇಲ್ಲ ಅಂತ ಕೊಡಿ. ನೆಕ್ಸ್ಟ್ ಇದು ಲಾಸ್ಟ್ ಸ್ಟೇಜ್ ಆಗಿರುತ್ತೆ, ಫೈನಲ್ ಸಬ್ಮಿಷನ್ನು. ಇದರಲ್ಲಿ ನೀವು ಎಂಟ್ರಿ ಮಾಡಿರೋ ಅಷ್ಟು ಡೀಟೇಲ್ಸ್ನ ತೋರಿಸುತ್ತೆ, ಅಷ್ಟನ್ನು ನೋಡ್ಕೊಳ್ಳಿ. ನೀವು ಫಿಲ್ ಮಾಡಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಫೈನಲ್ ಸಬ್ಮಿಷನ್ ಕೊಟ್ಕೊಳ್ಳಿ. ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.